ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ, ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ 13 ನಮಗೆ ಬುಧವಾರ ಏಕಾದಶಿ ಇದೆ. ಏಕಾದಶಿಯ ದಿನ ತುಳಸಿ ಗಿಡದ ಹತ್ತಿರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಕಲಿಯುಗದ ಭಗವಂತನಿಗೆ ತುಳಸಿ ದಳಗಳು ಇಲ್ಲದೆ ಪರಿಹಾರ ಪೂಜೆ ಏನು ಮಾಡಿದ್ರೂ ಕೂಡ ಅದು ಕಂಪ್ಲೀಟ್ ಆಗೋದಿಲ್ಲ. ಕಲಿಯುಗದ ಭಗವಂತನಿಗೆ ತುಳಸಿ ದಳಗಳನ್ನು ಇಟ್ಟು ತುಳಸಿ ಮಾತೆಯ ಹತ್ತಿರ ಈ ಸಣ್ಣ ಪರಿಹಾರವನ್ನು ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಲಕ್ಷ್ಮೀದೇವಿಯ ಸಮೇತ ಶ್ರೀ ಮಹಾವಿಷ್ಣು ನಮ್ಮ ಮನೆಯಲ್ಲಿ ನೆಲೆಸುವಂಥದ್ದು. ಯಾಕಂದರೆ ಬಡವರ ಮನೆಗೆ ಭಗವಂತನು ಕಾಲಿಟ್ಟಾಗ ನಮ್ಮ ಕಷ್ಟ, ಕಣ್ಣೀರು, ಬಾಧೆ, ಬಡತನ ಎಲ್ಲವೂ ದೂರ ಆಗುತ್ತೆ ಸ್ನೇಹಿತರೆ. ತುಳಸಿ ಗಿಡ ಪ್ರತಿಯೊಬ್ಬರೂ ಕೂಡ ಇಟ್ಕೊಂಡಿರಬೇಕು. ನಮಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಪ್ರತಿನಿತ್ಯ 2 ಎಲೆಗಳನ್ನು ತಿನ್ನೋದ್ರಿಂದ ನಾವು ತುಂಬ ಆರೋಗ್ಯವಂತರಾಗಿ, ಬುದ್ಧಿವಂತರಾಗಿ, ತುಂಬ ಚುರುಕು ಅನ್ನೋದು ಇರುತ್ತೆ, ಆ್ಯಕ್ಟಿವ್ ಆಗಿ ಇರ್ತಾರೆ. ತುಳಸಿ ಗಿಡ ಯಾರ ಮನೆ ಹತ್ರ ಇರುತ್ತೋ, ಈಗಿನ ಆ ಗಾಳಿ ಅನ್ನುವಂಥದ್ದು ನಮಗೆ ತುಂಬ ಪೊಲ್ಯೂಷನ್ ಇರೋದರಿಂದ ಶುದ್ಧವಾದಂಥ ಗಾಳಿ ಅನ್ನುವಂಥದ್ದು ತುಂಬ ವಿರಳ ಆಗಿದೆ. ಅದಕ್ಕೋಸ್ಕರ ಶುದ್ಧವಾದಂಥ ಗಾಳಿಯನ್ನು, ಆಮ್ಲಜನಕವನ್ನು, ಆಕ್ಸಿಜನ್ ಅಂತ ಹೇಳ್ತೀವಲ್ವ, 24 ಗಂಟೆಗಳಲ್ಲಿ ನಮಗೆ ಸತತವಾಗಿ 22 ಗಂಟೆಗಳು ಕೂಡ ಆಕ್ಸಿಜನನ್ನು ಬಿಡುವಂಥ ಯಾವುದಾದ್ರೂ ಒಂದು ಗಿಡ ಇದೆ ಅಂತ ಹೇಳಿದ್ರೆ ತುಳಸಿ ಗಿಡ. ಅದಕ್ಕೆ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಅವ್ರಿಗೆ ಆರೋಗ್ಯದ ದೃಷ್ಟಿಯಿಂದ ಯಥೇಚ್ಛವಾದಂಥ ಲಾಭಗಳು ಸಿಗುತ್ತೆ. ಯಾರ ಮನೆ ಹತ್ರ ಇರುತ್ತೋ ಅವರ ಮನೆಗೆ ಪಾಸಿಟಿವ್ ಜಾಸ್ತಿ ಬರುವಂತೆ ಮಾಡುತ್ತೆ. ಸಮಸ್ಯೆಗಳು ಎಲ್ರಿಗೂ ಇರುತ್ತೆ, ಆದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಸಮಸ್ಯೆಗಳು ನಮಗೆ ಅದರಿಂದ ಜಾಸ್ತಿ ಕಷ್ಟ ಕೊಡೋದಿಲ್ಲ. ಅಂದರೆ ಕೆಲವೊಬ್ಬರಿಗೆ ಬಂದಿರುವಂಥ ಸಮಸ್ಯೆಯನ್ನು ಮಂಜಿನಂಗೆ ಕರಗೋಗುತ್ತೆ ಅಂತ ಹೇಳ್ತೀವಿ, ಆ ಥರ ಕಾಡೋದಿಲ್ಲ. ಆದರೆ ನಾವು ಪ್ರತಿಯೊಬ್ಬರೂ ಅಷ್ಟೇ ಪೂಜೆಗೊಂದು, ಪರಿಹಾರಕ್ಕೊಂದು ಇಟ್ಕೊಂಡಾಗ ತುಳಸಿ ಗಿಡವನ್ನು ಯಾರ ಮನೆ ಹತ್ರ ಇಟ್ಕೊಂಡಿರ್ತಾರೋ ಅವರ ಜೀವನ ಯಾವ ರೀತಿ ಸಾಗ್ತಾ ಇದೆ ಅನ್ನುವಂಥದ್ದು ತುಳಸಿ ಗಿಡ ತೋರಿಸ್ಕೊಡುತ್ತೆ ಸ್ನೇಹಿತರೆ. ನಮ್ಮ ಅಭಿವೃದ್ಧಿ, ನಮ್ಮ ಸಮಸ್ಯೆಗಳು ಅಥವಾ ನಮಗೆ ಬರುವಂಥ ಸಂಪತ್ತು ಯಾವುದೇ ರೀತಿ ಇರಬಹುದು, ಅದನ್ನು ನಮಗೆ ಪೂರ್ತಿಯಾಗಿ ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರ ಪ್ರತಿನಿತ್ಯ ಎಲ್ರಿಗೂ ಕೂಡ ಪೂಜೆ ಮಾಡಿಕೊಳ್ಳುವಂಥ ಸಮಯ ಇರೋದಿಲ್ಲ, ಅಥವಾ ಕಾರಣಾಂತರಗಳಿಂದ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಕೆಲಸಗಳ ಒತ್ತಡದಿಂದ ಕೆಲಸಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯ. ಈಗಿನ ಕಾಲಮಾನದಲ್ಲಿ ಎಲ್ಲರೂ ದುಡಿಲೇಬೇಕು. ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾಯಿಲ್ಲ. ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಅದಕ್ಕೆ ಈ ರೀತಿ ಇರಬಹುದು ಅಂತ ನಾವು ಕೆಲವೊಂದು ಬಾರಿ ಅಂದ್ಕೊಳ್ತಾ ಇರ್ತೀವಿ. ಆದರೆ ನಮಗೆ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ, ಲಕ್ಷ್ಮೀದೇವಿಯ ಪೂರ್ತಿ ಕೃಪಾ ಕಟಾಕ್ಷ ಬೇಕು ಅಂತ ಹೇಳಿದ್ರೆ ತುಳಸಿ ಗಿಡದ ಹತ್ತಿರ ಈ ಸಣ್ಣದಾಗಿ ಪ್ರತಿನಿತ್ಯ ನಾವು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಹೋದಾಗ ನಾವು ಪೂಜೆ ಮಾಡಿದಷ್ಟು ಪುಣ್ಯ ಫಲ ಅನ್ನುವಂಥದ್ದು ಸಿಗುತ್ತೆ. ಭಾನುವಾರದ ದಿನಗಳಲ್ಲಿ ಹಾಗೂ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡದಕ್ಕೆ ನೀರನ್ನು ಹಾಕಬಾರ್ದು ಆ ದಿನ. ಅದನ್ನು ಬಿಟ್ಟು ಪ್ರತಿನಿತ್ಯ ನಾವು ಹಾಕಬಹುದು. ಆದರೆ ಏಕಾದಶಿಯ ದಿನ ತಪ್ಪದೆ ತುಳಸಿ ಮಾತೆಯ ಹತ್ತಿರ ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ಮಾಡುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ, ದಂಪತಿಗಳಿಗೆ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇದೆ, ಅನ್ಯೋನ್ಯತೆ ಕಡಿಮೆ ಇದೆ, ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ
ಆ ಒಂದು ಕಷ್ಟ ಅನ್ನೋದು ಇರುತ್ತೆ ನೋಡಿ. ಅಂತಹವರು ಅಥವಾ ದಂಪತಿಗಳಿಗೆ ಮಕ್ಕಳಾಗಲೇ ಇಲ್ಲ ಅನ್ನುವಂಥವರು, ಅಂತಹವರು ತಪ್ಪದೆ ಒಂದು 2-3 ಸ್ಪೂನಷ್ಟು ನೀವು ಹಸಿ ಹಾಲನ್ನು ತಗೊಳ್ಳಿ ಸ್ನೇಹಿತರೆ. ಅದರಲ್ಲಿ ಸ್ವಲ್ಪನೇ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಸಕ್ಕರೆ ಯಾಕೆ ಹಾಕ್ಕೊಳ್ತೀವಿ ಅಂದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ. ಕುಂಕುಮವನ್ನು ಹಾಕ್ಕೊಳ್ಬೇಕು. ಕುಂಕುಮ ಬಂದು ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ. ದುರ್ಗಾದೇವಿಯನ್ನು ನಾವು ಎಷ್ಟೋ ಜನ ಭಯ ಪಡ್ತಾ ಇರ್ತಾರೆ. ಹೆಣ್ಮಕ್ಳು ಏನೋ ಒಂದು ಸಮಸ್ಯೆಗೆ ಗುರಿಯಾಗಿರ್ತಾರೆ. ಕಷ್ಟ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರಿಗೆ ಇದು ಸಹಾಯಕ್ಕೆ ಬರುತ್ತೆ. ಆ ಥರ ಶಕ್ತಿ ಇರುವಂಥ ಕುಂಕುಮವನ್ನು ಒಂದು ಪಿಂಚಷ್ಟು ಹಾಕಿ. ತುಪ್ಪ ನಿಮ್ಮ ಆಯ್ಕೆ ಇದ್ದರೆ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಏಕಾದಶಿಯ ದಿನ ತುಳಸಿ ಗಿಡದ ಹತ್ತಿರ ನಾವು ಇದನ್ನು ಬಳಸೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ, ಪ್ರಸನ್ನಗೊಳ್ತಾಳೆ ತಾಯಿ. ಇದ್ದರೆ ಒಂದು ಚಿಕ್ಕದಾಗಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡಬಹುದು, ತೊಂದರೆ ಇಲ್ಲ. ನಮ್ಮ ಧನಾಕರ್ಷಣೆ ಅಂತ ಏನು ಹೇಳ್ತೀವಿ ಅಂದರೆ ಆದಾಯ ನಮಗೆ ಜಾಸ್ತಿ ಆಗಬೇಕು, ಆದಾಯದ ಮಾರ್ಗಗಳು ತೆರೆದುಕೊಳ್ಬೇಕು. ಧನದ ದ್ವಾರಗಳು ತುಂಬ ಜನಕ್ಕೆ ಕ್ಲೋಸ್ ಆಗಿರುತ್ತೆ, ಹಾರೈಕೆಗಳು ಆ ಥರ ಬಿಡುಗಡೆ ಆಗುತ್ತೆ. ನಾವು ಧನಿಯಾ ಕಾಳನ್ನು ಇದ್ದರೆ ಸ್ವಲ್ಪ ತಗೊಂಡು ಪುಡಿ ಮಾಡಿ ಹಾಕಬಹುದು. ಧನಿಯಾ ಪುಡಿನ ನೀವು ಚೂರು ಬಳಸಿ. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಆರೋಗ್ಯ, ಸಂಪತ್ತು, ಐಶ್ವರ್ಯ ಎಲ್ಲವನ್ನು ತಾಯಿ ಕೊಡ್ತಾಳೆ. ಈ ವಸ್ತುಗಳನ್ನು ನೀಟಾಗಿ ಸ್ವಲ್ಪನೇ ನಾವು ಹಾಕ್ಬಿಟ್ಟು ನೀರನ್ನು ಮಿಕ್ಸ್ ಮಾಡಬಾರ್ದು. ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಸಾಧ್ಯ ಆದರೆ ತುಪ್ಪದ ದೀಪವನ್ನು ಹಚ್ಚಿ, ಇಲ್ಲಾಂದರೆ ನೀವು ಎಣ್ಣೆ ಹಾಕಿನೇ ದೀಪ ಹಚ್ಚಿ, ತದನಂತರ ತುಳಸಿ ಗಿಡದ ಬುಡದ ಹತ್ತಿರ ಇದನ್ನು ಹಾಕುವಾಗ ನಮ್ಮ ಮನೆಯಲ್ಲಿ ಇರುವಂಥ ಹಣಕಾಸಿನ ಸಮಸ್ಯೆ ತೀರಿಸು ತಾಯಿ ಅಂತ ಕೇಳಿಕೊಂಡಿದ್ದೆ. ಇದನ್ನು ಹಾಕಬೇಕು. ಕ್ಲೀನಾಗಿ ಎಲೆಗಳ ಮೇಲೆ ಹಾಕೋದಕ್ಕೆ ಹೋಗಬೇಡಿ, ಬುಡದ ಹತ್ತಿರ ಹಾಕಿ. ಸಾಧ್ಯ ಆದರೆ ನಿಮಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ನೀವು ಪ್ರದಕ್ಷಿಣೆ ಹಾಕಿ. ಈ ದಿನ ತುಳಸಿ ಗಿಡದ ಹತ್ತಿರ ಮಾಡುವಂಥದ್ದು 7 ಜನ್ಮದ ಪುಣ್ಯ ಫಲ ಸಿಗುತ್ತೆ. ತಿಂಗಳಲ್ಲಿ 2 ಏಕಾದಶಿ ಬರುತ್ತೆ. ಬರುವ ಏಕಾದಶಿಯಷ್ಟರಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲೇ ತಂದುಕೊಡುತ್ತೆ. ಧನ್ಯವಾದಗಳು.